ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ಸಂಜೆ 6 ರಿಂದ 7 ಗಂಟೆ ನಡುವೆ ಈತನನ್ನ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಇದೇ ನಿಟ್ಟಿನಲ್ಲಿ ಮಾಹಿತಿ ರವಾನೆಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅಷ್ಟು ವಾಹಿನಿಗಳಲ್ಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಾಣಾ ಭಾರತ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ಹೀಗಾಗಿ ಕ್ಷಣ ಕ್ಷಣದ ಅಪ್ಡೇಟ್ ರಿಪಬ್ಲಿಕ್ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನದ ಲ್ಯಾಂಡಿಂಗ್ ಡಿಲೇ ಆಗಿದೆ. ಇದರ ಜೊತೆಗೇನೆ ಆತನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸುವ ಪ್ರಕ್ರಿಯೆ ಕೂಡ ವಿಳಂಬ ಆಗ್ತಾ ಇದೆ. ಸಂಜೆ ಸುಮಾರು 6 ರಿಂದ 7 ಗಂಟೆ ನಡುವೆ ಈತ ಎನ್ಐಎ ಕಚೇರಿಗೆ ಈತನನ್ನ ಕರ್ಕೊಂಡು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ದೆಹಲಿಯ ಟ್ರಾಫಿಕ್ ವಿಭಾಗಕ್ಕೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ತಾವೂರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತದ ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದು ಆತನನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಇದಾದ ನಂತರದಲ್ಲೇ ಎನ್ಐಎ ಅಧಿಕಾರಿಗಳು ಮಧ್ಯಾಹ್ನದಿಂದಲೂ ಸನ್ನದ್ದರಾಗಿದ್ದಾರೆ ಈತನ ಅಧಿಕೃತ ಬಂಧನ ಪ್ರಕ್ರಿಯೆಗೆ. ಅದಾದ ನಂತರದಲ್ಲಿ ಎನ್ಐಎ ಸ್ಪೆಷಲ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈತನನ್ನ ಹಾಜರುಪಡಿಸಲಾಗುತ್ತೆ. ತಿಹಾರ್ ಜೈಲಿಗೆ ಈತನನ್ನ ಕರೆದುಕೊಂಡು ಹೋಗಲಾಗುತ್ತೆ. ತಿಹಾರ್ ಜೈಲಿನಲ್ಲಿರತಕ್ಕಂತ ಆಸ್ಪತ್ರೆಯಲ್ಲೇನೆ ಈತನಿಗೆ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಈತನ ಜೊತೆಗಿನ ಸಂಪೂರ್ಣ ಸಂಬಂಧವನ್ನ ನಿರಾಕರಿಸಿದೆ. ಈತ ಹುಟ್ಟಿದ ಪಾಕಿಸ್ತಾನದಲ್ಲಿರಬಹುದು, ಆದರೆ ಸದ್ಯಕ್ಕೆ ಈತನಿಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈತ ಪಾಕಿಸ್ತಾನದ ಪ್ರಜೆಯೇ ಅಲ್ಲ, ಕೆನಡಾದ ಪ್ರಜೆ ಅಂತ ಹೇಳೋ ಮೂಲಕ ತನಗೂ ಈತನಿಗೂ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಜಗತ್ತಿಗೆ ರವಾನಿಸಿದೆ ಪಾಕಿಸ್ತಾನ. ಮುಂಬೈ ದಾಳಿಯಾದ ಸಂದರ್ಭದಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ರು. ಹೀಗಾಗಿ ಇಸ್ರೇಲ್ ರಾಯಭಾರಿಗಳ ಮೂಲಕ ಇಸ್ರೇಲ್ ದೇಶ ಕೂಡ ಸಂದೇಶವನ್ನ ರವಾನಿಸಿದೆ. ಭಾರತದ ಈ ಪ್ರಯತ್ನಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಮುಂಬೈ ದಾಳಿಯ ಘೋರತೆಯನ್ನ ಕಂಡವರು ಕೇಳಿದವರು ಭಾರತದ ಪ್ರತಿಯೊಬ್ಬರೂ ಕೂಡ ರಾಣಾನನ್ನ ಹಸ್ತಾಂತರ ಮಾಡಿಸಿಕೊಂಡಿದ್ದು ಮಾತ್ರವಲ್ಲ, ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ಸಂಜೆ 6 ರಿಂದ 7 ಗಂಟೆ ನಡುವೆ ಈತನನ್ನ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಇದೇ ನಿಟ್ಟಿನಲ್ಲಿ ಮಾಹಿತಿ ರವಾನೆಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅಷ್ಟು ವಾಹಿನಿಗಳಲ್ಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಾಣಾ ಭಾರತ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ಹೀಗಾಗಿ ಕ್ಷಣ ಕ್ಷಣದ ಅಪ್ಡೇಟ್ ರಿಪಬ್ಲಿಕ್ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನದ ಲ್ಯಾಂಡಿಂಗ್ ಡಿಲೇ ಆಗಿದೆ. ಇದರ ಜೊತೆಗೇನೆ ಆತನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸುವ ಪ್ರಕ್ರಿಯೆ ಕೂಡ ವಿಳಂಬ ಆಗ್ತಾ ಇದೆ. ಸಂಜೆ ಸುಮಾರು 6 ರಿಂದ 7 ಗಂಟೆ ನಡುವೆ ಈತ ಎನ್ಐಎ ಕಚೇರಿಗೆ ಈತನನ್ನ ಕರ್ಕೊಂಡು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ದೆಹಲಿಯ ಟ್ರಾಫಿಕ್ ವಿಭಾಗಕ್ಕೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ತಾವೂರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತದ ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದು ಆತನನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಇದಾದ ನಂತರದಲ್ಲೇ ಎನ್ಐಎ ಅಧಿಕಾರಿಗಳು ಮಧ್ಯಾಹ್ನದಿಂದಲೂ ಸನ್ನದ್ದರಾಗಿದ್ದಾರೆ ಈತನ ಅಧಿಕೃತ ಬಂಧನ ಪ್ರಕ್ರಿಯೆಗೆ. ಅದಾದ ನಂತರದಲ್ಲಿ ಎನ್ಐಎ ಸ್ಪೆಷಲ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈತನನ್ನ ಹಾಜರುಪಡಿಸಲಾಗುತ್ತೆ. ತಿಹಾರ್ ಜೈಲಿಗೆ ಈತನನ್ನ ಕರೆದುಕೊಂಡು ಹೋಗಲಾಗುತ್ತೆ. ತಿಹಾರ್ ಜೈಲಿನಲ್ಲಿರತಕ್ಕಂತ ಆಸ್ಪತ್ರೆಯಲ್ಲೇನೆ ಈತನಿಗೆ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಈತನ ಜೊತೆಗಿನ ಸಂಪೂರ್ಣ ಸಂಬಂಧವನ್ನ ನಿರಾಕರಿಸಿದೆ. ಈತ ಹುಟ್ಟಿದ ಪಾಕಿಸ್ತಾನದಲ್ಲಿರಬಹುದು, ಆದರೆ ಸದ್ಯಕ್ಕೆ ಈತನಿಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈತ ಪಾಕಿಸ್ತಾನದ ಪ್ರಜೆಯೇ ಅಲ್ಲ, ಕೆನಡಾದ ಪ್ರಜೆ ಅಂತ ಹೇಳೋ ಮೂಲಕ ತನಗೂ ಈತನಿಗೂ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಜಗತ್ತಿಗೆ ರವಾನಿಸಿದೆ ಪಾಕಿಸ್ತಾನ. ಮುಂಬೈ ದಾಳಿಯಾದ ಸಂದರ್ಭದಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ರು. ಹೀಗಾಗಿ ಇಸ್ರೇಲ್ ರಾಯಭಾರಿಗಳ ಮೂಲಕ ಇಸ್ರೇಲ್ ದೇಶ ಕೂಡ ಸಂದೇಶವನ್ನ ರವಾನಿಸಿದೆ. ಭಾರತದ ಈ ಪ್ರಯತ್ನಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಮುಂಬೈ ದಾಳಿಯ ಘೋರತೆಯನ್ನ
ಕಂಡವರು ಕೇಳಿದವರು ಭಾರತದ ಪ್ರತಿಯೊಬ್ಬರೂ ಕೂಡ ರಾಣಾನನ್ನ ಹಸ್ತಾಂತರ ಮಾಡಿಸಿಕೊಂಡಿದ್ದು ಮಾತ್ರವಲ್ಲ, ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ಸಂಜೆ 6 ರಿಂದ 7 ಗಂಟೆ ನಡುವೆ ಈತನನ್ನ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಇದೇ ನಿಟ್ಟಿನಲ್ಲಿ ಮಾಹಿತಿ ರವಾನೆಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅಷ್ಟು ವಾಹಿನಿಗಳಲ್ಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಾಣಾ ಭಾರತ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ಹೀಗಾಗಿ ಕ್ಷಣ ಕ್ಷಣದ ಅಪ್ಡೇಟ್ ರಿಪಬ್ಲಿಕ್ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನದ ಲ್ಯಾಂಡಿಂಗ್ ಡಿಲೇ ಆಗಿದೆ. ಇದರ ಜೊತೆಗೇನೆ ಆತನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸುವ ಪ್ರಕ್ರಿಯೆ ಕೂಡ ವಿಳಂಬ ಆಗ್ತಾ ಇದೆ. ಸಂಜೆ ಸುಮಾರು 6 ರಿಂದ 7 ಗಂಟೆ ನಡುವೆ ಈತ ಎನ್ಐಎ ಕಚೇರಿಗೆ ಈತನನ್ನ ಕರ್ಕೊಂಡು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ದೆಹಲಿಯ ಟ್ರಾಫಿಕ್ ವಿಭಾಗಕ್ಕೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ತಾವೂರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತದ ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದು ಆತನನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಇದಾದ ನಂತರದಲ್ಲೇ ಎನ್ಐಎ ಅಧಿಕಾರಿಗಳು ಮಧ್ಯಾಹ್ನದಿಂದಲೂ ಸನ್ನದ್ದರಾಗಿದ್ದಾರೆ ಈತನ ಅಧಿಕೃತ ಬಂಧನ ಪ್ರಕ್ರಿಯೆಗೆ. ಅದಾದ ನಂತರದಲ್ಲಿ ಎನ್ಐಎ ಸ್ಪೆಷಲ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈತನನ್ನ ಹಾಜರುಪಡಿಸಲಾಗುತ್ತೆ. ತಿಹಾರ್ ಜೈಲಿಗೆ ಈತನನ್ನ ಕರೆದುಕೊಂಡು ಹೋಗಲಾಗುತ್ತೆ. ತಿಹಾರ್ ಜೈಲಿನಲ್ಲಿರತಕ್ಕಂತ ಆಸ್ಪತ್ರೆಯಲ್ಲೇನೆ ಈತನಿಗೆ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಈತನ ಜೊತೆಗಿನ ಸಂಪೂರ್ಣ ಸಂಬಂಧವನ್ನ ನಿರಾಕರಿಸಿದೆ. ಈತ ಹುಟ್ಟಿದ ಪಾಕಿಸ್ತಾನದಲ್ಲಿರಬಹುದು, ಆದರೆ ಸದ್ಯಕ್ಕೆ ಈತನಿಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈತ ಪಾಕಿಸ್ತಾನದ ಪ್ರಜೆಯೇ ಅಲ್ಲ, ಕೆನಡಾದ ಪ್ರಜೆ ಅಂತ ಹೇಳೋ ಮೂಲಕ ತನಗೂ ಈತನಿಗೂ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಜಗತ್ತಿಗೆ ರವಾನಿಸಿದೆ ಪಾಕಿಸ್ತಾನ. ಮುಂಬೈ ದಾಳಿಯಾದ ಸಂದರ್ಭದಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ರು. ಹೀಗಾಗಿ ಇಸ್ರೇಲ್ ರಾಯಭಾರಿಗಳ ಮೂಲಕ ಇಸ್ರೇಲ್ ದೇಶ ಕೂಡ ಸಂದೇಶವನ್ನ ರವಾನಿಸಿದೆ. ಭಾರತದ ಈ ಪ್ರಯತ್ನಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಮುಂಬೈ ದಾಳಿಯ ಘೋರತೆಯನ್ನ ಕಂಡವರು ಕೇಳಿದವರು ಭಾರತದ ಪ್ರತಿಯೊಬ್ಬರೂ ಕೂಡ ರಾಣಾನನ್ನ ಹಸ್ತಾಂತರ ಮಾಡಿಸಿಕೊಂಡಿದ್ದು ಮಾತ್ರವಲ್ಲ, ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ಸಂಜೆ 6 ರಿಂದ 7 ಗಂಟೆ ನಡುವೆ ಈತನನ್ನ ಎನ್ಐಎ ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ. ದೆಹಲಿಯ ಸಂಚಾರ ಪೊಲೀಸರಿಗೂ ಕೂಡ ಇದೇ ನಿಟ್ಟಿನಲ್ಲಿ ಮಾಹಿತಿ ರವಾನೆಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅಷ್ಟು ವಾಹಿನಿಗಳಲ್ಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಾಣಾ ಭಾರತ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ಹೀಗಾಗಿ ಕ್ಷಣ ಕ್ಷಣದ ಅಪ್ಡೇಟ್ ರಿಪಬ್ಲಿಕ್ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನದ ಲ್ಯಾಂಡಿಂಗ್ ಡಿಲೇ ಆಗಿದೆ. ಇದರ ಜೊತೆಗೇನೆ ಆತನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸುವ ಪ್ರಕ್ರಿಯೆ ಕೂಡ ವಿಳಂಬ ಆಗ್ತಾ ಇದೆ. ಸಂಜೆ ಸುಮಾರು 6 ರಿಂದ 7 ಗಂಟೆ ನಡುವೆ ಈತ ಎನ್ಐಎ ಕಚೇರಿಗೆ ಈತನನ್ನ ಕರ್ಕೊಂಡು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ದೆಹಲಿಯ ಟ್ರಾಫಿಕ್ ವಿಭಾಗಕ್ಕೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ತಾವೂರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತದ ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದು ಆತನನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಇದಾದ ನಂತರದಲ್ಲೇ ಎನ್ಐಎ ಅಧಿಕಾರಿಗಳು ಮಧ್ಯಾಹ್ನದಿಂದಲೂ ಸನ್ನದ್ದರಾಗಿದ್ದಾರೆ ಈತನ ಅಧಿಕೃತ ಬಂಧನ ಪ್ರಕ್ರಿಯೆಗೆ. ಅದಾದ ನಂತರದಲ್ಲಿ ಎನ್ಐಎ ಸ್ಪೆಷಲ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈತನನ್ನ ಹಾಜರುಪಡಿಸಲಾಗುತ್ತೆ. ತಿಹಾರ್ ಜೈಲಿಗೆ ಈತನನ್ನ ಕರೆದುಕೊಂಡು ಹೋಗಲಾಗುತ್ತೆ. ತಿಹಾರ್ ಜೈಲಿನಲ್ಲಿರತಕ್ಕಂತ ಆಸ್ಪತ್ರೆಯಲ್ಲೇನೆ ಈತನಿಗೆ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಈತನ ಜೊತೆಗಿನ ಸಂಪೂರ್ಣ ಸಂಬಂಧವನ್ನ ನಿರಾಕರಿಸಿದೆ. ಈತ ಹುಟ್ಟಿದ ಪಾಕಿಸ್ತಾನದಲ್ಲಿರಬಹುದು, ಆದರೆ ಸದ್ಯಕ್ಕೆ ಈತನಿಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈತ ಪಾಕಿಸ್ತಾನದ ಪ್ರಜೆಯೇ ಅಲ್ಲ, ಕೆನಡಾದ ಪ್ರಜೆ ಅಂತ ಹೇಳೋ ಮೂಲಕ ತನಗೂ ಈತನಿಗೂ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಜಗತ್ತಿಗೆ ರವಾನಿಸಿದೆ ಪಾಕಿಸ್ತಾನ. ಮುಂಬೈ ದಾಳಿಯಾದ ಸಂದರ್ಭದಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ರು. ಹೀಗಾಗಿ
ಇಸ್ರೇಲ್ ರಾಯಭಾರಿಗಳ ಮೂಲಕ ಇಸ್ರೇಲ್ ದೇಶ ಕೂಡ ಸಂದೇಶವನ್ನು ರವಾನಿಸಿದೆ. ಭಾರತದ ಈ ಪ್ರಯತ್ನಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಮುಂಬೈ ದಾಳಿಯ ಘೋರತೆಯನ್ನ ಕಂಡವರು ಕೇಳಿದವರು ಭಾರತದ ಪ್ರತಿಯೊಬ್ಬರೂ ಕೂಡ ರಾಣಾನನ್ನ ಹಸ್ತಾಂತರ ಮಾಡಿಸಿಕೊಂಡಿದ್ದು ಮಾತ್ರವಲ್ಲ, ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು.